ಅಡ್ಡಿಲಕ್ಕಮ್ಮನ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು 6ನೇ ತಾರೀಕಿನಂದು ಮದಲೂರು ಕೆರೆಯಲ್ಲಿ ಗಂಗಾ ಸ್ನಾನವನ್ನು ಮುಗಿಸಿಕೊಂಡು 7ನೇ ತಾರೀಕಿನಂದು ಇವತ್ತು ಹರಿಸೇವೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಅಡ್ಡಿಲಕ್ಕಮ್ಮ ಅಂತಕ್ಕಂಥದ್ದು ಉಳಿಗೆರೆ ಗೊಲ್ರಟ್ಟಿಗೆ ಒಂದು ಪವಾಡ ಶಕ್ತಿ ದೇವತೆ, ಊರಿನ ಗ್ರಾಮ ದೇವತೆ ಅಂತಲೂ ಕೂಡ ನಾವು ಇದನ್ನ ಕರಿತಾ ಇದ್ದೀವಿ. ನಮ್ಮ ಊರಿಗೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ದೇವತೆ ಇದು. ನಮ್ಮೂರನ್ನ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇವತ್ತು ಈ ಅಡ್ಡಿಲಕ್ಕಮ್ಮ ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಇವತ್ತು ಈ ಅಡ್ಡಿಲಕ್ಕಮ್ಮ ಜಾತ್ರಾ ಮಹೋತ್ಸವನ್ನ ಪ್ರತಿ ವರ್ಷವೂ ಕೂಡ ಸುಮಾರು 2000ರಿಂದ 3000 ಜನಸಂಖ್ಯೆಗೆ ಅನ್ನ ಸಂತರ್ಪಣೆಯನ್ನ ಮಾಡಿಸಿ ಸುಮಾರು ಅಕ್ಕಪಕ್ಕದ ಊರಿನ ಎಲ್ಲಾ ಗ್ರಾಮಸ್ಥರು ಕೂಡ ಈ ಒಂದು ಶಕ್ತಿ ದೇವತೆಗೆ ಈ ಅಡ್ಡಿಲಕ್ಕಮ್ಮ ಜಾತ್ರಾ ಒಂದು ಮಹೋತ್ಸವದಲ್ಲಿ ಭಾಗಿಯಾಗಿ ಹೊಸಳ್ಳಿ ಆಗ್ಬೋದು, ಉಳಿಗೆರೆ ಆಗ್ಬೋದು, ಉಳಿಗೆರೆ ಗೊಲ್ರಟ್ಟಿ ಆಗ್ಬೋದು, ಬಪ್ಪನಡಿ ಆಗ್ಬೋದು, ಎಲ್ಲರೂ ಕೂಡ ತನು ಮನ ಧನವನ್ನ ಅಕ್ಕಿ ಆಗ್ಬೋದು, ಬೇಳೆ ಆಗಿರ್ಬೋದು, ಅವ್ರ ಕೈಲಿರ್ತಕ್ಕಂಥ ಧನ ಸಹಾಯವನ್ನು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಉಳಿಗೆರೆ ಗೊಲ್ರಟ್ಟಿ, ಬಪ್ಪನೋಡು, ಹೊಸಳ್ಳಿ ಎಲ್ಲ ಅಕ್ಕಪಕ್ಕದ ಎಲ್ಲ ಮದ್ಲೂರು ಇಡೀ ನಮ್ಮ ಪಂಚಾಯತಿಯಲ್ಲಿ ಅಲ್ಲದೆ ದೊಡ್ಡ ದೊಡ್ಡ ಲೀಡರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಅವರು ಕೂಡ ಈ ಅಡ್ಡಿಲಕ್ಕಮ್ಮನ ಕೃಪೆಗೆ ಪಾತ್ರರಾಗಿ ಅವರು ಕೂಡ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿ ಕೂಡ ಒಂದು ಇದ್ದಾರೆ. ಆ ರೀತಿ ಶಕ್ತಿ ದೇವತೆ ಅಂತಕ್ಕಂಥ ಕೂಡ ಅಡ್ಡಿಲಕ್ಕಮ್ಮ ದೇವಿ ಕೂಡ ಈ ನಮ್ಮ ಭಾಗಕ್ಕೆ ಯಶಸ್ವಿಯಾಗಿ ಸುಮಾರು ವರ್ಷಗಳಿಂದ ಈ ಅಡ್ಡಿಲಕ್ಕಮ್ಮನ ಒಂದು ಜಾತ್ರಾ ಮಹೋತ್ಸವನ್ನ ನಾವು ಚಾಚು ತಪ್ಪದೆ ಪ್ರತಿ ವರ್ಷವೂ ಕೂಡ ಈ ಒಂದು ಅಡ್ಡಿಲಕ್ಕಮ್ಮನ ಜಾತ್ರಾ ಮಹೋತ್ಸವನ ಹಮ್ಮಿಕೊಂಡು ನಾವು ನಡೆಸ್ಕೊಂಡು ಬರ್ತಾ ಇದೀವಿ. ಪ್ರತಿ ವರ್ಷವೂ ಕೂಡ ದಿನದಿಂದ ದಿನಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಜನಸಂಖ್ಯೆಯಲ್ಲಿ ಜಾನುವಾರುಗಳು ಕೂಡ ಇವತ್ತು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇವತ್ತು ನಾವು ನೋಡ್ತೀವಿ. ಅದೇ ರೀತಿ ಇನ್ನು ಕೆಲವರು ತರಕಾರಿ ಒಬ್ರು ಕೊಡಿಸ್ತಾರೆ, ಅಕ್ಕಿ ಒಬ್ರು ಕೊಡಿಸ್ತಾರೆ, ಬೇರೆ ಬೇರೆ ಒಂದು ಶಾಮಿಯಾನ ಹಾಕ್ಸ್ಕೊಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇಂಥವ್ರು ಇನ್ನೂ ಹೆಚ್ಚು ನಮಗೆ ಭಕ್ತಾದಿಗಳು ಬರಲಿ, ಆ ತಾಯಿ ಅಂತ ಯೋಗ ಕೊಡ್ಲಿ, ಅವರಿಗೆ ಭಕ್ತಾದಿಗಳಿಗೆ ಅಂತ ಮನಸ್ಸನ್ನು ಕೊಡ್ಲಿ ಅಂತಕ್ಕಂಥದ್ದು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಉಳಿಗೆರೆ ಮತ್ತು ಗೊಲ್ರಟ್ಟಿ ಗ್ರಾಮಸ್ಥರಲ್ಲಿ ಒಂದು ಮನವಿ. ಆಮೇಲೆ ನಮ್ಮ ಉಳಿಗೆರೆ ಮತ್ತು ಗೊಲ್ರಟ್ಟಿ, ಬಪ್ಪನಡಿ, ಹೊಸಳ್ಳಿ ಇಂಥ ಗ್ರಾಮಸ್ಥರು ಇವರಂತೂ ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಅವರಿಗೆ ತಾಯಿ ಅಡ್ಡಿಲಕ್ಕಮ್ಮ ನಾವೀಗ ಮಾಡ್ತಾ ಇದ್ದೀವಿ, ನೀವು ಸ್ವಲ್ಪ ನಮಗೆ ಸಹಾಯ ಮಾಡ್ಬೇಕು ಅಂದ್ರೆ ಯಾರು ಇಲ್ಲ ಅನ್ನಲ್ಲ. ಮ್ಯಾಕ್ಸಿಮಮ್ ಅವ್ರ ಕೈಲಾದಂತ ಸಹಾಯವನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರೆಲ್ಲ ಸಹಾಯ ಮಾಡೋದ್ರಿಂದ ಇಷ್ಟೊಂದು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಹರಿಸೇವೆ ದಾಸೋಹ ಇರ್ಬೋದು, ತಾಯಿ ಕಾರ್ಯಕ್ರಮ ಇರ್ಬೋದು ಚೆನ್ನಾಗಿ ನಡೀತಾ ಇದೆ. ಯಾವುದೇ ಗಾಳಿಗಂಟಿಲ್ಲ, ಇಲ್ಲಿ ಜಗಳ ಇಲ್ಲ, ಒಮ್ಮತದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಿನ್ನೂ ಚೆನ್ನಾಗಿ ಬೆಳಿಬೇಕು. ಇದನ್ನ ಕಂಡಂತ ನಮ್ಮ ಮಾಜಿ ಶಾಸಕರಾದಂತ ರಾಜೇಶ್ ಗೌಡ್ರು ಅವರ ಓನ್ ಸ್ವಂತ ಇದರಲ್ಲಿ ಖರ್ಚಲ್ಲಿ ನಮ್ಗೆ ನೆರಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೇಬೇಕು. ಅದೇ ರೀತಿ ಉಗ್ರೇಶಣ್ಣವರು ಕೂಡ ಅವ್ರ ಕೈಲಾದಂತ ಸಹಾಯವನ್ನು ಮಾಡಿದ್ದಾರೆ, ಅವರನ್ನು ಕೂಡ ನಮ್ಗೆ ಜ್ಞಾಪಿಸಬೇಕು. ಜಯಚಂದ್ರ ಸಾಹೇಬರು ಕೂಡ ಇದೇ ಸ್ಥಳಕ್ಕೆ ಬಂದು ಅವರು ಸಹಾಯ ಮಾಡೋಗಿದ್ದಾರೆ, ನಾವು ಅವರನ್ನು ಜ್ಞಾಪಿಸಬೇಕಾಗತ್ತೆ. ನಮ್ಮ ETV ಚಂದ್ರಪ್ಪನವರು ಇವತ್ತು ಬೆಳಕನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ETV ಚಂದ್ರಪ್ಪರು ಅಂದ್ರೆ ಇಲ್ಲಿ ನಮ್ಮ ಮಾಜಿ ಇವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು, ಮಾಜಿ ಆಗಿದ್ರು ಇತ್ತೀಚೆಗಷ್ಟೇ. ಅವರು ಕೂಡ ಈಗ ಇಲ್ಲಿ ಮೊನ್ನೆ ತಾನೇ ಅವರು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ ಇವತ್ತು ಬೆಳಕನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಮೆಂಬರ್ ಆಗಿರ್ಬೋದು, ಮುಂದೆ ಬರೋಂಥ ಮೆಂಬರ್ ಅಧ್ಯಕ್ಷ ಯಾರನ್ನಾಗಿರ್ಲಿ, ನೀರಿನ ಅವಶ್ಯಕತೆ ಇದೆ. ಇಲ್ಲಿ ಒಂದಷ್ಟು ನೀರನ್ನು ಸ್ವಲ್ಪ ಆದಷ್ಟು ಒಂದು ಕಂಬ ಹಾಕಿ ಯಾವತ್ತೂ ಬೆಳಕಿರೋಂಥ ಒಂದು ಕೆಲಸಗಳನ್ನ ಅವ್ರು ಮಾಡ್ಬೇಕಾಗತ್ತೆ. ಅದನ್ನು ತಾವೆಲ್ಲರೂ ಉಳಿಗೆರೆ ಇರ್ಬೋದು, ಗೊಲ್ರಟ್ಟಿ ಅವರು ಇರ್ಬೋದು, ಯಾರಿಗೆ ಶಕ್ತಿ ಇದೆಯೋ ಅಂಥವ್ರು ಈ ತಾಯಿಗೆ ಏನಾದರೂ ಆದ್ರೆ ಸಹಾಯ ಮಾಡಿ. ನಿಮ್ಗೆ ಮುಂದಿನ ಜನಗಳಲ್ಲಿ ಜನ ನಿಮ್ಮನ್ನ ಜ್ಞಾಪಿಸ್ಕೊಂತಾರೆ. ಈ ತರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನಗಳಿಗೆ, ಭಕ್ತಾದಿಗಳಿಗೆ ಒಳ್ಳೇದಾಗಿದೆ. ಆ ಒಳ್ಳೇದಾಗಿರೋರು ಸಾಕಷ್ಟು ಹೆಲ್ಪ್ ಮಾಡ್ಕೊಂಡ್ ಬಂದಿದ್ದಾರೆ. ಇದನ್ನೆಲ್ಲ ಮನಗಂಡು ಮುಂದಿನ ದಿನಗಳಲ್ಲಿ ಈ ತಾಯಿನ ನಾವು ಹೆಚ್ಚಾಗಿ ಮುಂದೆ ಕೊಂಡೋಗ್ಬೇಕು ಅಂತ ಇದ್ದೀವಿ. ನಿಮ್ಮೆಲ್ಲರ ಸಹಕಾರವನ್ನ ತಾಯಿಯ ಪರವಾಗಿ ಬೇಡ್ತೀವಿ. ನಮಸ್ಕಾರ. ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಊರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ, ಐಶ್ವರ್ಯ ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಹೇಳಿ, ಆ ಕೃಪೆ ಒಳ್ಳೇದಾಗಲಿ ಅಂತ ಅಡ್ಡಿಲಕ್ಕಮ್ಮನಲ್ಲಿ ಕೇಳ್ಕೊಳ್ತಿದ್ವಿ. ಗುಡಿಯ ಕಾಲಿಕೆ ದೇಶದಿಂದ ಒಳ್ಳೇದಾಗೈತೆ. ಸಾವಿರಾರು ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಎಲ್ಲರಿಗೂ ಒಳ್ಳೇದಾಗೈತೆ. ಸಂಪೂರ್ಣವಾಗಿ ಚೆನ್ನಾಗಿ ನಡೀತಾ ಐತಿ. ಒಳ್ಳೇದಾಗ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.